ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈಗ ನೀವೆಲ್ಲ ಮಾಧ್ಯಮದ ಪರದೆಗಳ ಮೇಲೆ ನಮ್ಮ ಮೋದಿಜಿಯವರು ಅಥವಾ ಮೋದಿಯವರು ಪ್ರಧಾನಿಯವರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಪಡೆದುಕೊಳ್ಳುವ ದೃಷ್ಟಿಯಿಂದನೋ ಅಥವಾ ಇನ್ಯಾವುದೋ ಒಂದು ಬೃಹತ್ ಉದ್ದೇಶದಿಂದಲೋ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಒಂದು ರೀತಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶನವರು ನೋಡ್ತಾ ಇದ್ದಾರೆ. ಅದರಲ್ಲೂ ಸನಾತನ ಒಬ್ಬ ಪ್ರಧಾನಿ ಈ ದೇಶದ ಏನಪ್ಪ ಅಂತಂದ್ರೆ ಮುಖ್ಯ ಹುದ್ದೆಯಲ್ಲಿದ್ದಾರೆ ಅನ್ನೋದು ಈಗ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಬಹುಸಂಖ್ಯಾತರ ಪರವಾಗಿ ಆಗಿರ್ಬೋದು ಅಥವಾ ಇನ್ನುಳಿದವರ ಸಲುವಾಗಿ ಆಗಿರ್ಬೋದು, ಎಲ್ಲರ ಸಲುವಾಗಿ ತಮ್ಮ ಒಂದು ಗಂಗಾ ಸ್ನಾನವನ್ನು ಮಾಡಿ ದೇಶ ಅಭಿವೃದ್ಧಿ ಆಗಲಿ ಅಂತೇನೋ ಅವ್ರ ಮನಸ್ಸಲ್ಲಿ ಕೇಳ್ಕೊಂಡಿರ್ಬೋದು, ಇಲ್ಲಂತಲ್ಲ. ಆದರೆ ಇವತ್ತಿನ ದಿನ ಯಾಕೆ ಆಯ್ಕೆ ಮಾಡಿದ್ರೆ ಪವಿತ್ರ ದಿನ ರೀ ಅದು ಅಂಥೇಳಿ ಒಂದಿಷ್ಟು ಪಂಚಾಂಗದ ದಿನಗಳನ್ನು ಇದು ಯಾಕೆ ಯೋಗ್ಯ ಅನ್ನೋದನ್ನು ಅದನ್ನು ಹೇಳ್ಬೋದು, ಇಲ್ಲಂತಲ್ಲ. ಆದರೆ ವಿಶೇಷವಾಗಿ ಇವತ್ತು ಈ ಗಂಗಾ ಸ್ನಾನ ತ್ರಿವೇಣಿ ಸಂಗಮದ ಸ್ನಾನ ಏಕೆ ಅಂದರೆ ಸಹಜವಾಗಿ ಹೇಳ್ತಾರೆ ಅವರು, ಇಲ್ಲ ಇವತ್ತು ಪವಿತ್ರ ದಿನ ಅದಂತ ಅದು ಇರ್ಬೋದು, ಇಲ್ಲ ಅಂತಲ್ಲ. ಅದು ಅವ್ರ ನಂಬಿಕೆ, ಅದಕ್ಕೆ ಪ್ರಶ್ನೆ ಮಾಡುವಂಥದ್ದು ಏನಿಲ್ಲ. ಆದರೆ ಅವರು ಇವತ್ತು ಇಡೀ ದೇಶದ ಪ್ರಧಾನಿ ಅನ್ನೋದನ್ನು ನೀವು ಎಲ್ಲರೂ ಗಮನಿಸಬೇಕಾಗ್ಯದ. ಅದಕ್ಕಾಗಿ ಎಲ್ಲ ಧರ್ಮೀಯರ ಒಬ್ಬ ಮುಖ್ಯಸ್ಥರಾದಂಥ ಪ್ರಧಾನಿಯವರು ಈ ಒಂದು ಸ್ನಾನ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇರ್ಬೋದು. ಬಟ್ ಅದಕ್ಕಿಂತ ಮುಖ್ಯವಾಗಿ ದೆಹಲಿಯಲ್ಲಿ ಈಗ ಚುನಾವಣೆ ನಡೀತಾ ಇದೆ. ದೆಹಲಿಯ ಜನ ಮತ ಹಾಕ್ತಾ ಇದ್ದಾರೆ. ಅಲ್ಲ ಇನ್ನೊಬ್ಬ ಸನಾತನಿ ಅಥವಾ ಮೃದು ಹಿಂದೂ ಧರ್ಮದ ವಾದಿ ನಮ್ಮ ಕೇಜ್ರಿವಾಲ್ ಅಲ್ಲೇ ಮತ ಕೇಳ್ತಾ ಇದ್ದಾರೆ. ಮತ್ತು ಜನ ಮೋದಿಯವರಿಗಿಂತಲೂ ಹೆಚ್ಚಿಗೆ ಕೇಜ್ರಿವಾಲ್ರ ದೆಹಲಿ ಆಡಳಿತದ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ, ಫ್ರೀ ಸ್ಕೂಲ್ಗಳ ಬಗ್ಗೆ, ಫ್ರೀ ಔಷಧಿಗಳ ಬಗ್ಗೆ, ದವಾಖಾನೆಗಳ ಬಗ್ಗೆ, ಮೊಹಲ್ಲಾ ಕ್ಲಿನಿಕ್ಗಳ ಬಗ್ಗೆ ಹೆಚ್ಚಿಗೆ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋದು ಈಗಾಗಲೇ ಆದಂಥ ಚುನಾವಣೆಗಳಲ್ಲಿ ನಾವು ನೋಡಿದ್ವಿ. ಈ ಸಲ ಒಂದು ರೀತಿಯಿಂದ ಕೇಜ್ರಿವಾಲ್ರಿಗೆ ಮತ್ತು ಮೋದಿಯವರಿಗೆ ಇಬ್ಬರಲ್ಲೊಬ್ಬರು ಗೆಲ್ಲಲೇಬೇಕು. ಅದರಲ್ಲೂ ಮೋದಿಯವರಿಗೆ ಇದು ಒಂದು ಪ್ರತಿಷ್ಠೆಯ ಕಣದಂಗೆ ಆಗ್ಯದ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೆ ಸೋತಿದ್ದಾರೆ ಅವರು ದೆಹಲಿಯ ಮಟ್ಟಿಗೆ. ಲೋಕಸಭಾ ಚುನಾವಣೆ ಗೆದ್ದಿರ್ಬೋದು ಬೃಹತ್ ಅಂತರದಿಂದ, ಆದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅಷ್ಟೇ ಯಾಕೆ ಅಲ್ಲಿಯ ಒಂದು ಏನಪ್ಪ ಅಂದರೆ MCA ಅದು ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ ಅದನ್ನು ಸೋತಿದ್ದಾರೆ. ಹೀಗಾಗಿ ಇದು ಒಂದು ಅವ್ರ ಪ್ರತಿಷ್ಠೆಗೆ ಸವಾಲಾದಂಥದ್ದು. ಅದೇನೋ ಇದ್ದರೂ ದೆಹಲಿಯ ಏನು ಆಡಳಿತದ LG ಅವ್ರ ಕೈಯಾಗದ, LG ಸಕ್ಷಣ ಅವ್ರ ಕೈಯಲ್ಲ. LG ಯಾರ ಕೈಯಾಗಂದ್ರೆ ಪ್ರಧಾನಿಯವ್ರ ಕೈಯಾಗಿದ್ದಾರೆ. ಹೀಗಾಗಿ ಅಧಿಕಾರದಿಂದ ಅವ್ರ ಕೈಲಿಲ್ಲ, ಆದರೂ ಗೆಲ್ಲಬೇಕಾಗ್ಯದ. ಅದು ಭಾಳ ಮಹತ್ವದ. ಜೊತೆಗೆ ಈ ಸಲ ಕೇಜ್ರಿವಾಲ್ರು ಮೃದು ಹಿಂದೂವಾದಿ ಸನಾತನಿ ಅಂತ ಹೇಳ್ಕೊತಾ ಇದ್ದಾರೆ. RSS ಬಗ್ಗೆ ಮತ್ತು ಇನ್ನುಳಿದ ಸಂಘ ಪರಿವಾರಗಳ ಬಗ್ಗೆ ಒಂದು ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಆ ನೆಲೆಯಲ್ಲೇ, ಯಾಕಂದರೆ ಈಗಾಗಲೇ ಅವರು ಭ್ರಷ್ಟಾಚಾರ ಆರೋಪದ ಮುಂದೆ ಶೀಶ್ ಮಹಲ್ ಅನ್ನು ಕಟ್ಕೊಂಡ ಅವ್ರು ತಾವು ಸ್ವತಃ ತಮ್ಮನಿಗೆ ಇಟ್ಕೊಂಡಾರಪ್ಪ, ತಾವು ಇಟ್ಕೊಂಡಾರ ಅನ್ನುವಂಥ ಅವ್ರ ಮೇಲೆ ಆರೋಪಗಳಿದ್ದಾವೆ. ಇನ್ನೂ ಅನೇಕ ಆರೋಪಗಳು ಅವ್ರ ಮೇಲೆ ಹಾಕಿದ್ದಾರೆ. ಸಾರಾಯಿ ನಿಮ್ಗೆ ಗೊತ್ತದ, ಅಬಕಾರಿ ವಿಷಯದಲ್ಲಿ ಗದ್ದಲ ಮಾಡಿದ್ದಾರೆ ಅಂತೇಳಿ ಇವೆಲ್ಲನೂ ಹಿಡ್ಕೊಂಡು ಮಾಡಿದ್ದಾರೆ. ಬಟ್ ಇದೆಲ್ಲದಕ್ಕೂ ಇವತ್ತು ಭ್ರಷ್ಟಾಚಾರದ ವಿರೋಧವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಶಕ್ತಿಯನ್ನು ನಮ್ಮ ಕೇಜ್ರಿವಾಲ್ ಕಳ್ಕೊಂಡಿದ್ರಂತಾಗ ಇವತ್ತು ಅವರು ಕೇಜ್ರಿವಾಲ್ ಸಹಿತ ಒಂದು ಹೊಸ ಇದು ಹೇಳ್ತಾರೆ. ಯಾಕಂದರೆ ನಾವು ಸನಾತನಿ ಅಂದರೆ ಒಂದಿಷ್ಟು ಕೆಲವು ಹೋಟ್ಲನ್ನ ಪಡ್ಕೋಬಹುದು ಅನ್ನುವಂಥದ್ದು. ಅದಕ್ಕೆ ಆ ಹೋಟ್ಲು ಸಹಿತ ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಅಲ್ಲೇ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಅದನ್ನು ನ್ಯಾಷನಲ್ ಮೀಡಿಯಾ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದಾವೆ ಅನ್ನುವಂಥ ವಾದವನ್ನು ಕೇಜ್ರಿವಾಲ್ ಮಾಡ್ತಾಯಿದ್ದಾರೆ. ಇದು ಬೇಕಾ ಈ ಸಂದರ್ಭದಲ್ಲಿ ಇಡೀ ನ್ಯಾಷನಲ್ ನಮ್ಮ ಮೀಡಿಯಾಗಳಿಗೆ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಸತ್ಯದ ಇಲ್ಲ ಅಂತಲ್ಲ, ಮಾಡಲಿ, ಅವ್ರ ನಂಬಿಕೆ ಅದ. ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರಚಾರ ಏನು, ಯಾಕೆ ಎಲ್ಲ ಮೀಡಿಯಾಗಳು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ನಾನು ಪ್ರಬಲ ಹಿಂದೂವಾದಿ, ಹಿಂದೂಗಳು ನಮಗೆ ಓಟ್ ಆಗ್ರಿ, ನಾವು ಮೆಜಾರಿಟಿ ಇದ್ದೀವಿ ನಮ್ಮ ಸಂದೇಶ ಕೊಡೋ ಸಲುವಾಗಿ ಏನಂತೇಳಿ ಕೇಜ್ರಿವಾಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಇದೊಂದು ರೀತಿ ಏನಪ್ಪ ಅಂತಂದ್ರೆ ಇದು ಪುಣ್ಯ ಸ್ನಾನನ ಅಥವಾ ಓಟ್ ಸ್ನಾನನ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನಾವು ಇದು ಪ್ರಶ್ನೆ ಮಾಡುವಂಗಾಗಿದೆ. ಇವತ್ತು ಆ ಸ್ನಾನ ಇಟ್ಕೊಂಡು ಎಲ್ಲ ಮೀಡಿಯಾಗಳು ತುಂಬ ನಮ್ಮ ಮೋದಿ ಅವರು ಪ್ರಚಾರ ಜೋರದ. ಅವ್ರಿಗೆ ಇವತ್ತು ಗತಾಯ ಕೇಜ್ರಿವಾಲ್ರನ್ನು ಸೋಲಿಸಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ ಅಂತೇಳಿ ಭಾಳಷ್ಟು ಜನ, ಅದರಲ್ಲೂ ವಿರೋಧ ಪಕ್ಷಗಳು ಇಂಡಿಯಾ ಭಾಳಷ್ಟು ಇದನ್ನು ಟೀಕೆ ಮಾಡ್ತಾ ಇದ್ದಾರೆ.
ಮತ್ತು ಅವರು ಅಷ್ಟು ಚಾಲೆಂಜಾಗಿ ತೆಗೆದುಕೊಂಡಿದ್ದಾರೆ ನಮ್ಮ ಮೋದಿಯವರು ಅದ್ರ ಸಹಿತ ಇಲ್ಲಪ್ಪ ಈ ಸಲ ನಾವು ಗೆಲ್ಲೇಬೇಕು ಅನ್ನೋಂಥದ್ದು ಒಂದು ಹಠಕ್ಕೆ ಬಿದ್ದಿದ್ದಾರೆ ಅಂತ ಅನಿಸ್ತದೆ. ಈ ಹಿನ್ನೆಲೆಯಲ್ಲೇ ನಾನು ಪ್ರಬಲ ಹಿಂದೂ, ನೀವು ಹಿಂದೂಗಳು ನನಗೆ ಮತ ಹಾಕಬೇಕು ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಅಲ್ಲಿ ಡಿಸ್ಕಷನ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಇವತ್ತು ಕೇವಲ ಹಿಂದುತ್ವದ ನೆಲೆಗಟ್ಟಿನೆಲ್ಲ ಈ ಸಲದ ದೆಹಲಿ ಚುನಾವಣೆ ನಡೀತಾ ಇದೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಇನ್ನು ಅಭಿವೃದ್ಧಿ ಅದು ಇದು ಮಾತಾಡ್ತಾ ಇದ್ದಾರೆ. ನಾವು ಫ್ರೀ ಕೊಡ್ತೀವಿ ರೀ ಅಂತ ಹೇಳಿದ್ದಾರೆ ಯಾರು, ನಮ್ಮ ಮೋದಿಯವರು ಎಲ್ಲ. ಅವರು ನಾವು ನೀವೇನು ಫ್ರೀ ಏನು ನಾವು ಕೊಡ್ತಾ ಇದ್ದಾರೆ ಆಮ್ ಆದ್ಮಿಯವರು ನಾವೆಲ್ಲ ಕೊಡ್ತೀವಿ ಅಂತ ಶಾರ್ ಅವರು ಹೇಳಿದ್ದಾರೆ. ಆದ್ರೆ ಜನ ನಂಬುತ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಬಿ ಜೆ ಪಿಯ ಗ್ಯಾರಂಟಿಯನ್ನು ಜನ, ಅದು ದೆಹಲಿ ಜನ ನಂಬ್ತಾರಾ ಅನ್ನೋ ಪ್ರಶ್ನೆ ಇದ್ದಾಗಲೇ ಮಧ್ಯಮ ವರ್ಗದವ್ರಿಗೆ 12 ಲಕ್ಷದವರೆಗೆ ತೆರಿಗೆ ಫುಲ್ ಜೀರೋ ಮಾಡಿದ್ದೊಂದು ಇನ್ನೊಂದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಈಗ ಸನಾತನದೊಂದು ಹಿಡ್ಕೊಂಡು ಏನೋ ಕೇಜ್ರಿವಾಲ್ ಇದನ್ನು ಮಾಡ್ತಾಯಿದ್ರು, ಒಂದು ಹೊಸ ಮೂಮೆಂಟ್ ಮಾಡ್ತಾಯಿದ್ರು. ಅದಕ್ಕೂ ಒಂದು ಇವತ್ತು ಕುಟಾರ ಪ್ರಾಯ ಅದು ಇವತ್ತು ಓಟ್ ಹಾಕ್ಲಿಕ್ಕೆ ಇಟ್ಟಿದ್ದಾರೆ. ಸಹಜವಾಗಿ ಮತ ಹಾಕುವವರೆಗೆ ಒಂದು ಇರ್ತದೆ ವಿಚಾರ, ಅಲ್ಲಿ ಒಳಗೆ ಹೋದಾಗ ಒಂದು ವಿಚಾರ ಬಂದುಬಿಡ್ತಾರೆ. ಹೌದು ಬಾ ಇವರು ನಮ್ಮ ಹಿಂದೂ, ನಮ್ಮ ಜನರು ಸುಧಾರವಾಗಿದ್ದವರು ಅಂತೇಳಿ ಅದರಲ್ಲಿ ಮಧ್ಯಮ ವರ್ಗದವರೆಲ್ಲ ಒಂದು ಸ್ಟಾಂಚ ಹಿಂದುತ್ವ ಇರ್ತದೆ. ಲೋಕಸಭೆಯಲ್ಲಿ ಓಟ್ ಹಾಕಿದವ್ರು ಈ ಸಲ ಓಟ್ ಹಾಕಲಿ ಅನ್ನುವಂಥ ಪ್ಲ್ಯಾನು ಇರ್ಬೋದು, ಹೇಳಲಿಕ್ಕಾಗದೆ. ಯಾಕೆಂದ್ರೆ ರಾಜಕಾರಣವನ್ನು ಯಾವ ರೀತಿ ಮಾಡಬೇಕು ಅವರ ಬರೋರು ಒಂದು ಕಡೆ ಗುರಿ ಇರ್ತದೆ, ಇನ್ನೊಂದು ಹೊಡಿತಾ ಇರ್ತಾರೆ. ಹಂಗೆ ಇವತ್ತು ಮೋದಿಯವರ ಸ್ನಾನ ದೆಹಲಿಯ ಗೆಲ್ಲುವ ಸಲುವಾಗಿನ ಅನ್ನುವಂಥದ್ದು. ಇವತ್ತಲ್ಲೇ ದೆಹಲಿಯಂತ ಇಲೆಕ್ಷನ್ ಮೋದಿ ವರ್ಸಸ್ ಕೇಜ್ರಿವಾಲ್ ಆಗಿ ಹೋಗ್ಬಿಟ್ಟದಲ್ಲ. ಮತ್ತು ದೆಹಲಿಯಲ್ಲಿ ಅಂತ ದೊಡ್ಡ ಮುಖ ಇಲ್ಲ. ಕೇಜ್ರಿವಾಲ್ರ ಮಟ್ಟದಲ್ಲೇ ನಿಲ್ಲುವಂತಹ ಒಬ್ಬ ವಿರೋಧ ಪಕ್ಷದ ನಾಯಕ ಅಲ್ಲಿಲ್ಲ. ಅಲ್ಲಿ ಏನಿದ್ರು ಮೋದಿ ಶಾ, ಅದರಲ್ಲೂ ಮುಖ್ಯವಾಗಿ ಮೋದಿಜಿಯವರು. ಅದಕ್ಕಾಗಿ ಮೋದಿಜಿಯವರ ಈ ಗಂಗಾ ಸ್ನಾನವನ್ನು ಇವತ್ತು ಜೋರ್ದಾರ ಟೀಕೆಯನ್ನು ದೆಹಲಿ ತುಂಬ ಮಾಡ್ತಾ ಇದ್ದಾರೆ ನಮ್ಮ ಕೇಜ್ರಿವಾಲ್ ಗುಂಪಿನವರು ಅಥವಾ ಆಮ್ ಆದ್ಮಿಯವರು ಪ್ರತಿಯೊಬ್ಬರೆಲ್ಲ ಪ್ರತಿಯೊಂದು ಬೂತ್ಗಳಿಗೆ ಇದು ನಾಟಕ ಅನ್ನೋ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ನಮ್ಮ ಮೇನ್ ಮೀಡಿಯಾ ಹೆಚ್ಚಿಗೆ ತೋರಿಸ್ತಾ ಇಲ್ಲ. ಅದಿರಲಿ, ಅದೇನೋ ಮಾಡಲಿ. ಇವತ್ತು ಮಾತ್ರ ಈ ಕದನ, ಹಿಂದುತ್ವದ ಕದನ ಕೇಜ್ರಿವಾಲ್ ಗೆಲ್ತಾರ ಅಥವಾ ಮೋದಿಯವ್ರು ಗೆಲ್ತಾರೆ ಇದರಲ್ಲೇ ಅನ್ನೋದು ಎಲ್ಲರದ್ದು ಒಂದು ಕುತೂಹಲದ ಪ್ರಶ್ನೆ ಆಗಿದೆ. ಇನ್ನೇನು ಬರ್ತದೆ ರಿಸಲ್ಟ್, ಇನ್ನೂ ದೂರ ಇಲ್ಲ. ಇವತ್ತು ಸಾಯಂಕಾಲಂತ ಎಕ್ಸಿಟ್ ಪೋಲ್ ಬರ್ತದೆ. ಎಕ್ಸಿಟ್ ಪೋಲ್ ಶುರು ಆಗಿಬಿಡುತ್ತೆ 5 ನಂತರ 6 ನಂತರ. ಎಕ್ಸಿಟ್ ಪೋಲ್ದಲ್ಲಿ ಮೋಸ್ಟ್ಲಿ ಅದು ಹೇಳಿದಂಗೆ ಬರ್ತದಂತಲ್ಲ, ರಿಸಲ್ಟ್ ಆಗ್ತದಂತಲ್ಲ, ಆದರೂ ಒಂದು ಸ್ವಲ್ಪ ಸತ್ಯಕ್ಕೆ ಸಮೀಪ ಇದ್ದಂತಹ ಒಂದು ರಿಸಲ್ಟ್ ಬರ್ಬೋದೇನೋ. ಅದ್ರಲ್ಲಿ ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಅನ್ನೋದು ಇವತ್ತು ಚರ್ಚೆ ಸ್ಟಾರ್ಟ್ ಆಗಿಬಿಡ್ತದೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತಿನ ಅವರ ತ್ರಿವೇಣಿ ಸಂಗಮದ ಸ್ನಾನ, ಪುಣ್ಯ ಸ್ನಾನ ಅಥವಾ ಅದನ್ನು ಪುಣ್ಯ ಪಡ್ಕೊಳ್ಳುವಂಥ ಒಂದು ಮನೋವೃತ್ತಿ ಅಥವಾ ಒಂದು ಸ್ವರ್ಗ ಪ್ರಾಪ್ತಿ ಆಗಲ್ಪ ನಮಗನ್ನುವಂಥ ಮನಸ್ಸು ಇವತ್ತು ಅದಕ್ಕಿಂತ ಹೆಚ್ಚಿಗೆ ದೆಹಲಿ ಗೆದ್ದುಗೇನು ಗೆಲ್ಲಬೇಕು ಅನ್ನೋದಲ್ಲಿ ಅದ ಅನ್ನುವಂಥ ಪ್ರಚಾರವನ್ನು ಕೇಜ್ರಿವಾಲ್ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಅವ್ರ ಗುಂಪಿನವ್ರು ಮಾಡ್ತಾಯಿದ್ದಾರೆ. ಯಾಕಂದರೆ ಇಬ್ಬರಿಗೂ ಇದೊಂದು ಛಲದ ಹಠದ ಒಂದು ಏನಪ್ಪ ಅಂದ್ರೆ ಕಾಳಗಾಗ್ಯದ. ಮತ್ತಿಲ್ಲ ಕೇಜ್ರಿವಾಲ್ ಗೆದ್ರೆ ನಿಶ್ಚಿತವಾಗಿಯೂ ಮುಂದಿನ ದಿನಗಳಲ್ಲ ವಿರೋಧ ಪಕ್ಷಗಳ ನಾಯಕರಾಗಿ ಹೊರಹೊಮ್ಮದ್ರಲ್ಲಿ 2 ಮಾತೂ ಇಲ್ಲ. ಯಾಕಂದರೆ ಈ ಒಂದು ನಮ್ಮ ಏನಪ್ಪ ಇಂಡಿಯಾ ಗಠಬಂಧನಕ್ಕೆ ಒಬ್ಬ ಸೀಮಿತ ವ್ಯಕ್ತಿತ್ವದ ಆದರೆ ಇಡೀ ದೇಶದ ತುಂಬ ಹೆಸರಿರುವಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ. ಅದು ಕೇಜ್ರಿವಾಲ್ರಲ್ಲಿ ಅವರು ಇಂಡಿಯಾ ಗಠಬಂಧನ ಹೋಗ್ತಾ ಇದ್ದಾರೆ. ಯಾಕೆಂದರೆ ರಾಹುಲ್ ಹಿಂದೆ ಕಾಂಗ್ರೆಸ್ ಅನ್ನುವಂಥ ಒಂದು ಹಿಂದೆ 60 ವರ್ಷ ಆಳಿದಂಥ 50-60 ವರ್ಷ ಆಳಿದಂಥ ಪಕ್ಷದ ನಾಳೆ ಕಾಂಗ್ರೆಸ್ ಗೆದ್ದು ಬಂದರೆ ಅವ್ರು ಇನ್ನೊಬ್ಬರು ಮೋದಿ ಅವೆಲ್ಲ ಸಾಧ್ಯತೆಗಳಿದ್ದಾವೆ ಅಂತ ತಿಳ್ಕೊಂಡು ಇಂಡಿಯಾ ಇದ್ದಿದ್ದು ಆದಷ್ಟು ಕೇಜ್ರಿವಾಲ್ ಗೆಲ್ಲಲೇಬೇಕು ಅನ್ನೋಂಥ ಹಠದಿಂದ ಪ್ರಚಾರ ಮಾಡೋದರಿಂದಾಗಿ ದೆಹಲಿ ಗೆದ್ದುಗೆ ಏನಾಗಬಹುದು. ಇದೆಲ್ಲದರ ಹಿನ್ನೆಲೆಯಲ್ಲೇ ಮೋದಿಯವರ ಸ್ನಾನ ಭಾಳಷ್ಟು ಮಹತ್ವತೆಯನ್ನು ಇವತ್ತು ಪಡಿತಾ ಇದೆ. ಪುಣ್ಯ ಸ್ನಾನ ತ್ರಿವೇಣಿ ಸಂಗಮದಲ್ಲೇ. ಮತ್ತು ಈಗಾಗಲೇ ತ್ರಿವೇಣಿ ಸಂಗಮದಲ್ಲಿ ಹಿಂದೆ ಈ ದುರ್ಘಟನೆ ಆಗಿ ಏನೇನಾಯಿತು ಅನ್ನೋದು ಈಗ ನೋಡಿದಿರಿ. ಆದರೂ ಸಹಿತ ಜನರ ನಂಬಿಕೆಯ ಜೊತೆಗೆ ನಮ್ಮ ಮೋದಿಜಿಯವರು ಆ ಒಂದು ನಂಬಿಕೆಯನ್ನು ಸದುಪಯೋಗ ಮಾಡ್ಕೋಬೇಕು, ದೆಹಲಿ ಗೆದ್ದುಗೆಯನ್ನು ಪಡ್ಕೋಬೇಕು ಅನ್ನೋದು ಯಾವುದೋ ಮೂಲೆಯಲ್ಲಿ ಇರ್ಬೋದು. ಆದರೆ ಕೇಜ್ರಿವಾಲರ ಮನಸ್ಸಿನಲ್ಲಿ, ಅವರ ಬೆಂಬಲಿಗರ ಮನಸ್ಸಿನಲ್ಲಿ ನಿಶ್ಚಿತವಾಗಿ ಇದು ಹರಿದಾಡ್ತಾ ಇದೆ. ಕೇವಲ ದೆಹಲಿಯ ಚುನಾವಣೆ ಮೇಲೆ ಕಣ್ಣಿಟ್ಟು ಮಾಡಿದಂಥ ಈ ಒಂದು ಸ್ನಾನ ಅಂತೇಳಿ ವ್ಯಂಗ್ಯ ಮಾಡೋದು ಸಾಮಾನ್ಯದ ಅಂತ ಹೇಳ್ತಾ, ಕೇಜ್ರಿವಾಲ್ ಮತ್ತು ಮೋದಿ ಇವರಿಬ್ಬರ ಹಿಂದುತ್ವದಲ್ಲಿ ಯಾರ ಹಿಂದುತ್ವ ಗೆಲ್ತದ ಅನ್ನೋದು ರಿಸಲ್ಟ್ ಬಂದಾಗ ನೋಡೋಣ ನಾವು ಅಂತ ಹೇಳ್ತಾ, ಆದರೂ ಈ ಮೋದಿಜಿಯವರ ಪುಣ್ಯ ಸ್ನಾನ ಎಲ್ಲರಿಗೂ ಪುಣ್ಯ ಸಿಗುವಂಗಾಗಲಿ ಅಂತ ಹೇಳ್ತಾ, ಇದು ಇವತ್ತಿನ ಈಗಿನ ಒಂದು ಟ್ರೆಂಡ್ ಏನು ನಡೆದದ, ಅದರಲ್ಲೂ ಮೋದಿಯವರ ಸ್ನಾನದ ಟ್ರೆಂಡ್ ಅದರ ನೆಲೆಯಲ್ಲಿ ಮಾತಾಡಿದರೆ ನಿಮ್ಗೆ ಸರಿ ಅನಿಸಿರ್ಬೋದು. ಸರಿ ಅನಿಸಿ ತಪ್ಪನ್ರಿ ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ. ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.